ಸಂದರ್ಭದಲ್ಲಿ ಹೇಳ್ತೀರಾ ಕನ್ನಡ ಚಿತ್ರರಂಗ ಒಂದು ಕುಟುಂಬ ಇದ್ದಂತೆ ಅಂತ. ಕುಟುಂಬದ ಸದಸ್ಯನಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ದರ್ಶನ್ ಸರ್ ಬಗ್ಗೆ? ಪ್ರಾಪರ್ ಅಪ್ರೋಪ್ರಿಯೇಟ್ ಪ್ಲೇಸ್ ಟು ಗಿವ್ ಅ ಜಜ್ಮೆಂಟ್. ಆ ಜಾಗ ಅಲ್ಲಿ ಜಜ್ಮೆಂಟ್ ಬಂದಾದಮೇಲೆ ನಮ್ಮ ಅಭಿಪ್ರಾಯ, ನಮ್ಮ ಮಾತು, ನಮ್ಮ ಅನಿಸಿಕೆ ಇದೆಲ್ಲ ಮ್ಯಾಟ್ರ್ ಆಗೋದು. ಮೈಸೂರು ಹುಡುಗ ಅನ್ನೋ ಥರ ಟ್ರೀಟ್ಮೆಂಟ್ ಅಥವಾ ಕನ್ನಡತಿ ಸೀರಿಯಲ್ಗೆ ಸಿಕ್ಕಂಥ ಒಂದು ಪ್ರಶಂಸೆನಾ ಅಂತ? ಆ ಕನ್ನಡತಿಲಿ ಮಾಡೋ ಆ್ಯಕ್ಟಿಂಗು, ಅವರು ಯಾವ ಜಾತಿ ಯಾವುದು ಏನೂ ಕೇಳಿಲ್ಲ, ಹಿಂದೆ ಮುಂದೆ ಮೈಸೂರವರ ಏನೂ ಕೇಳಿಲ್ಲ. ಈಗ ಕೊನೆ ಪ್ರಶ್ನೆ, ಇದನ್ನು ಕೇಳಲೇಬೇಕು. ಕನ್ನಡ ಚಿತ್ರರಂಗದಲ್ಲಿ ತಾವು ಒಬ್ಬರು ಕಲಾವಿದರಾಗಿರೋದ್ರಿಂದ, ಇಂಡಸ್ಟ್ರಿ ಒಂದು ಕುಟುಂಬ ಅಂತ ನೀವೆಲ್ಲರೂ ಭಾವಿಸಿರೋದ್ರಿಂದ, ಎಲ್ಲ ವಿಚಾರದಲ್ಲೂ ಎಲ್ಲ ಸಂದರ್ಭದಲ್ಲೂ ಹೇಳ್ತೀರಾ ಕನ್ನಡ ಚಿತ್ರರಂಗ ಒಂದು ಕುಟುಂಬ ಇದ್ದಂತೆ ಅಂತ. ಸೊ ಅದೇ ಕುಟುಂಬದ ಕಲಾವಿದ ಇವತ್ತು ಆರೋಪದಲ್ಲಿ ಸಿಲುಕಿದ್ದಾರೆ. ಒಂದು ಕುಟುಂಬದ ಸದಸ್ಯನಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ದರ್ಶನ್ ಸರ್ ಬಗ್ಗೆ? ನೀವು ನ್ಯೂಸ್ ಎಲ್ಲ ಫಾಲೋ ಮಾಡ್ತಾನೆ ಇರ್ತೀರಾ, ಸೊ ನಿಮಗೆ ಅದರದ್ದೆಲ್ಲ ಬಂದೇ ಇರುತ್ತೆ. ಅದರಲ್ಲಿ ಎಷ್ಟು ನಿಜ ಇದೆ ಎಷ್ಟು ಸುಳ್ಳಿದೆ ಅಂತ ನ್ಯೂಸರ್ಗೂ ಆ್ಯಕ್ಚುಲಿ ಗೊತ್ತಿರಲ್ಲ. ಐ ಫೀಲ್ ಮ್ಯಾಟ್ರ್ ಕೋರ್ಟಲ್ಲಿದೆ ಆ್ಯಂಡ್ ಪ್ರಾಪರ್ ಅಪ್ರೋಪ್ರಿಯೇಟ್ ಪ್ಲೇಸ್ ಟು ಗಿವ್ ಅ ಜಜ್ಮೆಂಟ್. ಆ ಜಾಗ ಅಲ್ಲಿ ಜಜ್ಮೆಂಟ್ ಬಂದಾದಮೇಲೆ ನಮ್ಮ ಅಭಿಪ್ರಾಯ, ನಮ್ಮ ಮಾತು, ನಮ್ಮ ಅನಿಸಿಕೆ ಇದೆಲ್ಲ ಮ್ಯಾಟ್ರ್ ಆಗೋದು. ಸೊ ಅಲ್ಲಿ ಬರೋವರೆಗೂ ಕಾಯೋಣ ಅಂತ. ತೂಗುದೀಪ್ ಕುಟುಂಬದ ಜೊತೆಗಿನ ನಿಮ್ಮ ಒಡನಾಟ ಹೇಗಿದೆ? ದರ್ಶನ್ ಸರ್ ಅವ್ರ ಜೊತೆಗೆ ಹೇಗಿದೆ? ಮತ್ತು ಮೀನಮ್ಮ ಜೊತೆಗೆ ಅವರ ಒಂದು ಬಾಂಧವ್ಯ ಹೇಗಿದೆ ಅಂತ? ಬಾಂಧವ್ಯ ಹೇಗೆ ಅಂತಂದರೆ, ಆ್ಯಸ್ ಅನ್ ಆರ್ಟಿಸ್ಟ್ ನನ್ನ ನೋಡಿ ಅವರು ಮನೆ ಕರೆದು ಲೈಕ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಅದು ನೋಡಿದಾಗ ಐ ಫೆಲ್ಟ್ ವೆರಿ ಬ್ಲೆಸ್ಡ್. ಆ್ಯಂಡ್ ನಾನು ಧಾರಾವಾಹಿ ಮಾಡ್ತಿದ್ದೆ. ಸೊ ಆ ಧಾರಾವಾಹಿ ನೋಡಿದಾಗ ಅವರು ಮನೆ ಕರೆದು ಅಂದರೆ ಊಟಕ್ಕೆ ಕರೆದಿದ್ರು. ಆ್ಯಂಡ್ ದ ವೇ ದೇ ವೆಲ್ಕಮ್, ದ ವೇ ದೇ ಟ್ರೀಟೆಡ್, ದಟ್ ವಾಸ್ ಮೋರ್ ಲೈಕ್ ಅ ಅವಾರ್ಡ್ ನನಗೆ. ಬಿಕಾಸ್ ಜಸ್ಟ್ ಒಂದು ಆರ್ಟ್ ನೋಡಿ ಆ್ಯಂಡ್ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡೋದು ಏನಿದೆ, ನನ್ನ ಅದೇ ಅವ್ರನ್ನೇ ಫಸ್ಟ್ ಟೈಮ್ ಆ ಥರ ನೋಡಿದ್ದು ಮೀನಮ್ಮ ಅವರು. ಆ್ಯಂಡ್ ಅವ್ರು ಮನೆ ಕರೆದು ಊಟ ಮುಗಿದಾದ್ಮೇಲೆ ತಟ್ಟೆ ಎತ್ತಕ್ಕೂ ಬಿಡಲಿಲ್ಲ. ಅದನ್ನು ಅಂದರೆ ರಿಲೇಷನ್ಶಿಪ್ ಹಾಳಾಗೋಗುತ್ತೆ ಅಂತ. ಸೊ ಆ ಥರ ನಾನು ಅವರನ್ನು ನೋಡಿದ್ದು. ಸೊ ಇಟ್ ವಾಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಮೀ. ಮೈಸೂರು ಹುಡುಗ ಅನ್ನೋ ಥರ ಟ್ರೀಟ್ಮೆಂಟ್ ಅಥವಾ ಕನ್ನಡತಿ ಸೀರಿಯಲ್ಗೆ ಸಿಕ್ಕಂಥ ಒಂದು ಪ್ರಶಂಸೆನಾ ಅಂತ? ಆಬ್ವಿಯಸ್ಲಿ ಇಲ್ಲ, ಅವ್ರಿಗೆ ಮೈಸೂರು ಅದು ಯಾವುದೋ ಅವ್ರು ನೋಡಿದೆ, ಬರೀ ಆ ಕನ್ನಡತಿಲಿ ಮಾಡೋ ಆ್ಯಕ್ಟಿಂಗು, ಅವರು ಯಾವ ಜಾತಿ ಯಾವುದು ಏನೂ ಕೇಳಿಲ್ಲ, ಹಿಂದೆ ಮುಂದೆ ಮೈಸೂರವರ ಏನೂ ಕೇಳಿಲ್ಲ. ಅಲ್ಲಿ ಆ ಪರ್ಫಾರ್ಮೆನ್ಸ್ ನೋಡಿದ್ದಾರೆ. ಆ ಪರ್ಫಾರ್ಮೆನ್ಸ್ ಅಷ್ಟು ರಿಯಲ್ ಅನಿಸುತ್ತೆ ಅಂತ ಒಂದು ಅದನ್ನು ಕನ್ವೆ ಮಾಡೋದಕ್ಕೆ ಫೋನ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ. ನಿಮ್ಮ ರಾಣಿ ಸಿನಿಮಾ ಯಶಸ್ಸು ಸಿಗಲಿ. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಸಿನಿಮಾ ಬಂದು ನೋಡಲಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟ ಕಿರಣ್ ರಾಜ್ ಅವರ ಮಾತುಗಳಾಗಿತ್ತು. ಕನ್ನಡತಿ ಅಂತ ಒಂದು ಸೀರಿಯಲ್ ಮಾಡಿದ್ರು, ಸ್ಮಾಲ್ ಸ್ಕ್ರೀನಲ್ಲಿ ದೊಡ್ಡ ಮಟ್ಟಿಗೆ ಇಟ್ಟಾದಂಥ ಸೀರಿಯಲ್ ಇದು. ಆ ಸೀರಿಯಲ್ನ ನೋಡಿಬಿಟ್ಟು ದರ್ಶನ್ ಸರ್ ಅವರ ತಾಯಿ ಮೀನಾ ತೂಗುದೀಪ್ ಅವರು ಮನೆಗೆ ಕರೆಸಿ ಊಟ ಹಾಕಿದ್ರಂತೆ. ಆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹಂಚ್ಕೊಂಡ್ರು. ಜೊತೆಗೆ ದರ್ಶನ್ ಸರ್ ಅವರು ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿಯಾಗಿದ್ದಾರೆ ಅದು ತನಿಖೆ ಹಂತದಲ್ಲಿದೆ, ಈಗ ಪ್ರತಿಕ್ರಿಯಿಸೋದು ಸರಿಯಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಇದಾಗಿತ್ತು ಕಿರಣ್ ಮಾತುಗಳು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.